ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಡಿಸೆಂಬರ್ 4ರಂದು ಈ ಹುಣ್ಣಿಮೆಯ ಡಿಸೆಂಬರ್ ತಿಂಗಳ ಹುಣ್ಣಿಮೆಯ ಬಂದಿದೆ. ಈ ಹುಣ್ಣಿಮೆಯ ದಿನ ವಿಶೇಷವಾಗಿ ದತ್ತಾತ್ರೇಯ ಜಯಂತಿ ಕೂಡ ಆಚರಿಸಲಾಗುತ್ತದೆ. ಹಾಗಾಗಿ ದತ್ತಾತ್ರೇಯ ಜಯಂತಿ ಕೂಡ ಈ ಹುಣ್ಣಿಮೆಯ ದಿನದಂದೇ ಆಚರಿಸಲಾಗುತ್ತದೆ. ಹಾಗಾಗಿ ಈ ಒಂದು ತಿಥಿ ಪ್ರಾರಂಭವಾಗುವುದು ಡಿಸೆಂಬರ್ 4 ಗುರುವಾರದಿಂದ. ಹುಣ್ಣಿಮೆಯ ತಿಥಿ ಅಂತ್ಯವಾಗುವುದು ಡಿಸೆಂಬರ್ 5 ಬೆಳಗಿನ ಜಾವ 4:43 ಮುಕ್ತಾಯವಾಗುತ್ತದೆ. ಹಾಗಾಗಿ ಈ ಹುಣ್ಣಿಮೆ ಆಚರಣೆ ಮತ್ತು ದತ್ತಾತ್ರೇಯ ಜಯಂತಿಯ ಆಚರಣೆಯನ್ನು ಡಿಸೆಂಬರ್ 4ರಂದು ಆಚರಿಸಲಾಗುತ್ತದೆ. ಮಾರ್ಗಶಿರ ಮಾಸದಂದು ದತ್ತಾತ್ರೇಯ ಜಯಂತಿಯು ವಿಶೇಷವಾಗಿ ಆಚರಣೆಯನ್ನು ಆಚರಿಸಲಾಗುತ್ತದೆ. ಹುಣ್ಣಿಮೆಯ ರಾತ್ರಿಯೇ ಆಚರಿಸಲಾಗುತ್ತದೆ. ಇದನ್ನು ದತ್ತ ಜಯಂತಿ ಎಂದು ಕೂಡ ಕರೀತಾರೆ. ಹಾಗಾಗಿ ಈ ದತ್ತ ಜಯಂತಿ ಗುರುವಾರ ಡಿಸೆಂಬರ್ 4ರಂದು ನಾವು ವಿಶೇಷವಾಗಿ ಆಚರಣೆಯನ್ನು ಮಾಡ್ತೇವೆ. ಧರ್ಮ ಗ್ರಂಥಗಳ ಪ್ರಕಾರ ಭಗವಾನ್ ದತ್ತಾತ್ರೇಯನು ಹಿಂದೂ ಪುರುಷ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಮ್ಮಿಲನವನ್ನು ಸಂಕೇತಿಸುತ್ತಾನೆ. ಆದಾಗ್ಯೂ ಕೆಲವೊಮ್ಮೆ ಭಗವಾನ್ ದತ್ತಾತ್ರೇಯನನ್ನು ವಿಷ್ಣುವಿನ ಅವತಾರ ಅಂತಲೂ ಕೂಡ ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ದತ್ತಾತ್ರೇಯನಿಗೆ ಅರ್ಪಿತವಾದ ಹಲವಾರು ದೇವಾಲಯಗಳಿವೆ. ಅವರು ಮಹಾರಾಷ್ಟ್ರದ ಪ್ರಮುಖ ದೇವರು ಅಂತಲೂ ಕೂಡ ಕರೀತಾರೆ. ಪ್ರಸಿದ್ಧ ದತ್ತ ಸಂಪ್ರದಾಯವು ದತ್ತಾತ್ರೇಯ ಆರಾಧನೆಯಾಗಿ ಬೆಳೆದು ಬಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.